ಕಿಚನ್ದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಲ್ಲದ ಚಹಾ ವಡೆ ಹಾಗೆ ಮಾಡುವ ಸರಿಯಾದ ರೀತಿ ನಾವು ಇವತ್ತು ತಿಳಿಸ್ಕೊಡ್ತಿದ್ದೇವೆ. ನೋಡೋಣ ಬನ್ನಿ. ಚಹಾ ಮಾಡಲು ಬೇಕಾದ ಸಾಮಗ್ರಿಗಳು: ನೀರು 2 ಕಪ್ಪು, ಶುಂಠಿ 1 ತುಂಡು, ಏಲಕ್ಕಿ 2 ಕಾಯಿ, ಟೀ ಪೌಡ್ರ್ 1 ಚಮಚೆ, ಬೆಲ್ಲ 4 ಚಮಚೆ, ಹಾಲು 1 ಕಪ್ಪು. ಒಂದು ಪಾತ್ರೆ ತೊಗೊಂಡು 2 ಕಪ್ ನೀರು ಹಾಕಿ ಗ್ಯಾಸ್ ಮೇಲೆ ಕುದಿಯಾಕ ಇಡ್ರಿ. ಅದು ಕುದಿಯೋ ತನಕ ಒಂದು ಶುಂಠಿಯನ್ನು ಹೆರ್ಕೊಂಡು ಜಜ್ಜಿ ಅದನ್ನು ಆ ನೀರಿನಾಗ ಹಾಕಿ 2 ಏಲಕ್ಕಿ ತೊಗೊಂಡು ಚೆನ್ನಾಗಿ ಪೌಡ್ರ್ ಮಾಡಿ ಅದನ್ನು ನೀರೊಳಗೆ ಹಾಕ್ರಿ. ಶುಂಠಿ ಕುದಿಯೋ ತನಕ ಬಿಡ್ರಿ. ಅದು ಚೆನ್ನಾಗೆ ಕುದ್ದು ಏಲಕ್ಕಿನೂ ಚೆನ್ನಾಗೆ ಕುದಿಬೇಕು. ಕುದ ನಂತರ ಒಂದು ಚಮಚೆ ಟೀ ಪೌಡ್ರ್ ಹಾಕಿ 2-3 ಚೆನ್ನಾಗೆ ಕುದಿ ಬರೋ ತನಕ ಬಿಡ್ರಿ. ಅದು 3 ಚೆನ್ನಾಗಿ ಕುದ್ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ತಿರುವಿ ಮತ್ತು ಗ್ಯಾಸ್ ಮೇಲೆ ಇಟ್ಟು ಕುದಿಸ್ರಿ. ಕುದಿಸಿದಾದ ನಂತರ ಒಂದು 4 ಚಮಚೆ ಬೆಲ್ಲವನ್ನು ಅದರೊಳಗೆ ಹಾಕಿ ಅದು ಚೆನ್ನಾಗಿ ಕುದ್ದ ನಂತರ ಅದನ್ನ ಒಂದು ಸ್ವಲ್ಪ ಕೆಳಗೆ ಇಳಿಸಿ ಕುದಿಯೋದು ನಿಲ್ಲಿಸಿದ ನಂತರ 1 ಕಪ್ಪು ಹಾಲನ್ನು ಅದಕ್ಕೆ ಹಾಕಿ ಅದು ಕುದಿಯೋ ಹಾಲಿನಲ್ಲಿ ನೀವು ಏನಾದರೂ ಹಾಲು ಹಾಕಿದರೆ ಅದು ಒಡೆದು ಹೋಗುತ್ತದೆ. ನೀವು ಒಡಿಬಾರ್ದು ಅಂದ್ರೆ ಅದನ್ನ ಸ್ವಲ್ಪ ಇಳಿಸಿಟ್ಟು ಆರಿದ ನಂತರ ಹಾಲು ಹಾಕಿ ಮತ್ತೆ ನೀವು ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಬೋದು. ಅದು ನಿಮಗೆ ಯಾವ ಚಹಾ ಒಡೆಯೋದಿಲ್ಲ. ಅದು ಚಹಾ ಒಡೆಯೋದಿಲ್ಲ. ನಂತರ ಅದು ಕುದಿಸಿ ನೀವು ಕುದಿದ ನಂತರ 2 ಕಪ್ ತೊಗೊಂಡು ಸೋಸಿ ನೀವು ಕುಡ್ರಿ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಕುಡ್ರಿ. ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ನೀವು ಮನೆಯಲ್ಲಿ ಮಾಡಿ ನೋಡಿರಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಿಚನ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.